ಬಳ್ಳಾರಿ ಜೈಲಿನಲ್ಲಿ ಅಮ್ಮ ಮಗನ ಸಮಾಗಮ. ಮೀನಮ್ಮನನ್ನ ಕಂಡು ದರ್ಶನ್ ಕಣ್ಣೀರು. ಸಾರಥಿಯನ್ನ ಸಮಾಧಾನ ಪಡಿಸಿದ ತಾಯಿ. ಬಿಜೆಪಿ ಶಾಸಕ ಮುನಿರತ್ನಗೆ ಡಬಲ್ ಕಂಟಕ. ರೇಪ್ ಕೇಸ್ನಲ್ಲೂ ಕಾನೂನು ಕುಣಿಕೆ ಫೇಕ್ಸ್. ಇದು ದುಷ್ಟತನದ ಪರಮಾವಧಿ ಅಂತ ಕಾಂಗ್ರೆಸ್ ಕಿಡಿ. ಕೆಆರ್ ನಗರ ಕಿಡ್ನಾಪ್ ಕೇಸ್ನಲ್ಲಿ ರೇವಣ್ಣಗೆ ತಪ್ಪದ ಸಂಕಷ್ಟ. ಸೆಪ್ಟೆಂಬರ್ 26ಕ್ಕೆ ವಿಚಾರಣೆ ಮುಂದೂಡಿಕೆ. ಇಂದೇ ಜಾಮೀನು ಅರ್ಜಿಯ ವಿಚಾರಣೆ. ತಿರುಪತಿ ಲಡ್ಡು ವಿಚಾರದಲ್ಲಿ ಭಾರೀ ವಿವಾದ. ಪ್ರಸಾದ ತಯಾರಿಕೆಗೆ ತುಪ್ಪದ ಬದಲು ಪ್ರಾಣಿ ಕೊಬ್ಬು. ಜಗನ್ ವಿರುದ್ಧ ಸಿಎಂ ಚಂದ್ರಬಾಬು ನಾಯ್ಡು ಗಂಭೀರ ಆರೋಪ. ಇಲ್ಲಿ ಏನು ನೀವು ಯಾರಿಗೂ ಉತ್ತರ ಕೊಡಕ್ ಹೋಗ್ಬೇಡ್ರಿ, ಎಲ್ಲರೂ ಸುಬ್ರಾಜ್ ಪೊಲೀಸ್ ಸ್ಟೇಷನ್ ಬರುತ್ತೆ ಸಾಹೇಬ್ ಹೇಳ್ತಾರೆ. ಸಂಬಂಧಿಕರು ಸ್ನೇಹಿತರಿಂದ ಸಾಲದ ಸಂಚು. ಬ್ಯಾಂಕ್ನಿಂದ 74 ಕೋಟಿ ಸಾಲ ಪಡೆದು ಮಹಾವಂಚನೆ. ಬೀದಿಗೆ ಬಿತ್ತು ಹಣ ಕಟ್ಟಿದವರ ಬದುಕು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಅಷ್ಟೋ ಇಷ್ಟೋ ಹಣ ಉಳಿಸಿ ಮುಂದಿನ ಭವಿಷ್ಯಕ್ಕೆ ಭದ್ರವಾಗಿರಲಿ ಅಂತ ಹೇಳಿ ನಂಬಿ ಹಣವನ್ನ ಜಮಾ ಮಾಡಿದವರು ಇವತ್ತು ಬೀದಿಗೆ ಬೆದ್ದಿದ್ದಾರೆ. ಕೋಟ್ಯಾಂತರ ರೂಪಾಯಿ ವಂಚನೆಯಾಗಿರುವ ಘಟನೆ ಬೆಳಗಾವಿಯಲ್ಲಿ ವರದಿಯಾಗಿದೆ. ಹಣ ಕಳೆದುಕೊಂಡವರು ಇದೀಗ ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಇದು ಉಂಡ ಮನೆಗೆ ದ್ರೋಹ ಬಗೆದವರ ಸ್ಟೋರಿ. ಸ್ನೇಹಿತರು, ಸಂಬಂಧಿಕರು ಸೇರಿದಂತೆ ಎಲ್ಲ ಸೇರಿ ಸಂಚಲನ ರೂಪಿಸಿರುವ ಸುದ್ದಿ. ಬ್ಯಾಂಕ್ನಿಂದ ಸಾಲ ಪಡೆದು 75 ಕೋಟಿ ವಂಚನೆ. ಬ್ಯಾಂಕನ್ನೇ ಹೈಜಾಕ್ ಮಾಡಿ ಉಂಡೇನಾಮ ತಿಕ್ಕಿದ್ದಾರೆ. ಬ್ಯಾಂಕ್ ನಂಬಿ ಹಣ ಕಟ್ಟಿದವರ ಸ್ಥಿತಿ ಇದೀಗ ಹರೋಹರ ಅನ್ನೋ ರೀತಿಯಲ್ಲಾಗಿದೆ. ಆಗಿದ್ದೇನು ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಜುಲೈ 2021ರಿಂದ ಏಪ್ರಿಲ್ 2023ರವರೆಗೆ ವಂಚನೆ ಆಗಿದೆ ಅನ್ನೋ ಆರೋಪ. ಗೋಕಾಕ್ ನಗರದ ಮಹಾಲಕ್ಷ್ಮಿ ಬ್ಯಾಂಕ್ ಮೊದಲು 6.97 ಕೋಟಿ ಹಣವನ್ನ ಜಮಾವಣೆ ಮಾಡಿದ್ರು. ಜಮಾವಣೆಯಾದ ಹಣದ ಮೇಲೆ ಸಾಲವನ್ನ ಪಡೆದಿದ್ರು. ಸಂಬಂಧಿಕರು ಸ್ನೇಹಿತರಿಗೆ ಲೋನ್ ನೀಡಿದ್ರು. ಬ್ಯಾಂಕ್ನ ಸಿಬ್ಬಂದಿ 3 ವರ್ಷಗಳ ಅವಧಿಯಲ್ಲಿ 81.8